ಎಲ್ಲರಿಗೆ ನಮಸ್ಕಾರ. ಇವತ್ತು ಸುದ್ದಿಗೋಷ್ಠಿ ಕರೆದಿದ್ದ ವಿಷಯ ಏನಪ್ಪ ಅಂದರೆ, ನಿನ್ನೆ ನಡೆದಿರ್ತಕ್ಕಂಥ ಮಹಾಪುರುಷರ ಜನ್ಮ ದಿನಾಚರಣೆಯ ಕುರಿತು ಮತ್ತು ಮಹಾಪುರುಷರ ಭಾವಚಿತ್ರಗಳನ್ನು ಮೂಲೆಯಲ್ಲಿ ಎಸೆತಕ್ಕಂಥ ಈ ವಿಚಾರ ಕುರಿತು ನಾವಿವತ್ತು ಮಾಧ್ಯಮ ಸುದ್ದಿಗೋಷ್ಠಿಯನ್ನು ಕರೆದಿದ್ದೇವೆ. ಬಂಧುಗಳೇ, ಹುಮನಾಬಾದ್ ತಾಲೂಕಿನಲ್ಲಿ ಏನು ರೇಣುಕಾಚಾರ್ಯರ ಜಯಂತಿ ಉತ್ಸವ ಕಾರ್ಯಕ್ರಮ ರಾಜ್ಯ ಸರ್ಕಾರ ಆದೇಶಿದ್ರೂ ಕೂಡ ಇಲ್ಲಿರ್ತಕ್ಕಂಥ ಕೆಲ ಅಧಿಕಾರಿಗಳು ಸರ್ಕಾರದ ಆದೇಶವಿದ್ದರೂ ಕೂಡ ಆ ಆದೇಶವನ್ನು ಗಾಳಿಗೆ ತೂರಿ ಏನು ರೇಣುಕಾಚಾರ್ಯರ ಜನ್ಮ ದಿನಾಚರಣೆ ಮಾಡಲಿಕ್ಕೆ ಅವರಿಗೆ ಏನು ಎಂಥದನ್ನು ಸಮಸ್ಯೆ ಆಗಿದೆ ಗೊತ್ತಿಲ್ಲ. ಆದರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮುನ್ನೆಚ್ಚೆತ್ತುಕೊಂಡು ಏನು ಮಹಾಪುರುಷರ ಭಾವಚಿತ್ರಗಳನ್ನು ಏನು ಕೆಲವೊಂದು ಬೇರೆ ಜಾಗದಲ್ಲಿ ತಾವು ಬಿಸಾಡಿದ್ದೀರಿ, ಆ ಭಾವಚಿತ್ರಗಳನ್ನು ತಮ್ಮ ಒಳ್ಳೆ ಸ್ಥಳವನ್ನು ಅಲ್ಲಿ ಅಳವಡಿಸಿ ಮತ್ತೆ ಮುಂದೆ ಬರ್ತಕ್ಕಂಥ ಎಲ್ಲ ಮಹಾಪುರುಷರ ಜನ್ಮ ದಿನಾಚರಣೆಗೆ ಮಾಡೋಕ್ಕೆ ಅವಕಾಶ ಮಾಡಬೇಕು. ಮತ್ತು ಇಲ್ಲಿರ್ತಕ್ಕಂಥ ದಂಡಾಧಿಕಾರಿಗಳು, ಸಂಬಂಧಪಟ್ಟ ದಂಡಾಧಿಕಾರಿಗಳು, ಯಾಕಂದರೆ ಪ್ರತಿಯೊಂದು ಸಭೆಯಲ್ಲಿ ಈ ಪ್ರಶ್ನೆಯನ್ನು ನಾವು ಕೇಳಿದಾಗ ನಾವು ಸಭೆಯನ್ನು ಕರೆದಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆ ಸೂಚನೆ ಯಾವ ರೀತಿ ಕೊಡ್ತಾ ಇದ್ದೀರಿ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಿಮ್ಮ ಸೂಚನೆಯನ್ನು ತಮ್ಮ ಆಧೀನದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಗಾಳಿಗೆ ತೋರ್ತಾ ಇದ್ದಾರೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಕಾನೂನು ಕ್ರಮ ಕೈಗೊಳ್ಳೇ ಹೋದಲ್ಲಿ ನಾವು 1 ವಾರದೊಳಗೆ ತಮಗೆ ಗಡುವನ್ನು ಕೊಡ್ತೀವಿ. ಯಾವ ಅಧಿಕಾರಿಗಳನ್ನು ರೇಣುಕಾಚಾರ್ಯರ ಜನ್ಮ ದಿನಾಚರಣೆ ಆಚರಣೆ ಮಾಡಿಲ್ಲೋ ಮತ್ತು ಜೊತೆಯಲ್ಲಿ ಭಾವಚಿತ್ರಗಳನ್ನು ಬೇರೆ ಜಾಗದಲ್ಲಿ ಬಿಸಿಯಾಗಿರ್ತಕ್ಕಂಥ ಆ ಭಾವಚಿತ್ರಗಳನ್ನು ಒಳ್ಳೆ ಸ್ಥಳವನ್ನು ಗುರುತಿಸಿ ಒಳ್ಳೆ ಸ್ಥಳದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅವರಿಗೆ. ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಜಯಂತಿ ಉತ್ಸವ ಕಾರ್ಯಕ್ರಮ ಮಾಡಿಲ್ಲ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ಇವತ್ತು ನಾವು ಸರ್ವಧರ್ಮದ ಒಂದು ಸಮ್ಮುಖದಲ್ಲಿ ಇವತ್ತು ಆಯಾ ಒಂದು ಪ್ರವಾಸ ಮಂದಿರದಲ್ಲಿ ಮಾನ್ಯ ಇವರು DN ಪತ್ರಿ ಅವರ ಸಮ್ಮುಖದಲ್ಲಿ ಮತ್ತೆ ಸುಭಾಷ್ ಕೆನಡೆ ಅವರ ಸಮ್ಮುಖದಲ್ಲಿ ಇವತ್ತು ನಾವು ಒಂದು ಸಭೆಯನ್ನು ಕರೆದಿ ಸಭೆಯಲ್ಲಿ ನಿರ್ಣಯ ಮಾಡಿದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳೇ ಹೋದಲ್ಲಿ 1 ವಾರದೊಳಗೆ ನಾವು ಸಂಬಂಧಪಟ್ಟ ಇಲಾಖೆಗಳೆಲ್ಲ ಹೋಗಿ ಬಂದು ಪ್ರತಿಭಟನೆ ಮಾಡಿ ನಾವು ಹೋರಾಟಕ್ಕೆ ಮುಂದುವರಿಬೇಕಾಗ್ತದೆ ಅಂತ ಹೇಳಿ ನಾನು ಈ ಮಾಧ್ಯಮದ ಮುಖಾಂತರ ಈ ಎಲ್ಲ ಸರ್ವ ಧರ್ಮದ ಸಮ್ಮುಖದಲ್ಲಿ ನಾವು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ದೂರ ಯಾರಿಗೆ ಕೊಡ್ತೀರಿ ಸರ್? ಈಗ ನಮ್ಮ ಗಮನಕ್ಕೆ ಬಂದಾಗ ವಿಶೇಷವಾಗಿ ತಹಸೀಲ್ ಕಚೇರಿಯಲ್ಲಿ ಮತ್ತು ಪುರಸಭೆಯಲ್ಲಿ ಮತ್ತೆ ನಿನ್ನೆ ಏನು ರೇಣುಕಾ ಶಿವಾಚಾರ್ಯರ ಜನ್ಮ ದಿನಾಚರಣೆಯಲ್ಲಿ ಆಚರಣೆ ಮಾಡಲಿಕ್ಕೆ ಹಿಂದೇಟು ಹಾಕಿರ್ತಕ್ಕಂಥ ಏನು ಯಾವ ನಾಲಾಯಕ ಅದು ಕೃಷಿ ಇಲಾಖೆ ಅಧಿಕಾರಿ ಅವನಿಗೆ ಏನು ಎಂಥ ರೋಗ ಬಂದದ್ದು ಗೊತ್ತಿಲ್ಲ. ಅವನ ಮೇಲೆ ಕ್ರಮ ಕೈಗೊಳ್ಳೇ ಹೋದಲ್ಲಿ ದಂಡಾಧಿಕಾರಿಗಳ ಏನು ತಹಸೀಲ್ ಕಚೇರಿ ಮುಂದೆ ನಾವು ಪ್ರತಿಭಟನೆ ಹಮ್ಮಿಕೊಳ್ತೀವಿ ಸರ್. ದೂರ ಯಾರಿಗೆ ಕೊಡ್ತೀರಿ ಸರ್? ಈಗ ದಂಡಾಧಿಕಾರಿ ಅವರಿಗೆ ಕೊಡ್ತೀವಿ ನಾವು. ಅವ್ರ ಮೇಲೆ ಶಿಸ್ತು ಕ್ರಮ ಆಗ್ಬೇಕಂತ ಹೇಳ್ತಾ ಇದ್ದೀರಲ್ಲ ಸರ್. ತಹಸೀಲ್ ಕಚೇರಿ ದಂಡಾಧಿಕಾರಿಗಳು ಇವತ್ತು ಈ ಹುಮನಾಬಾದಲ್ಲಿ ಸರ್ವ ಅಧಿಕಾರಿಗಳ ಮೇಲೆ ಒಂದು ಬಾಸ್ ಸರ್. ಅವ್ರ ಮೇಲೆ ತಹಸೀಲ್ದಾರ್ ತಪ್ಪು ಮಾಡಿದ್ರೆ ಮನೆ ಜಿಲ್ಲಾಧಿಕಾರಿ ಅವರಿಗೆ ದೂರು ಕೊಡ್ತೀವಿ. ಯಾವುದೇ ಅಧಿಕಾರಿ